ಇವತ್ತಿನ ಅಪ್ಡೇಟ್ ನಿಮ್ಗೆ ತಮ್ಮೇಲೆ ನೋಡಿ ಗೊತ್ತಾಗಿರ್ಬೋದು ಏನಂತ. ಸೊ ಹೌದು ಸ್ನೇಹಿತರೆ, ಧ್ರುವ ಸರ್ಜಾ ಸರ್ ಅವರು ನಮ್ಮ ಡಿ ಬಾಸ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಯಾವ ವಿಷಯದಲ್ಲಿ ಡಿ ಬಾಸ್ ಅವರಿಗೆ ಸಪೋರ್ಟ್ ಮಾಡ್ತಿರೋದಾಗಿ ನಾವು ನೋಡೋದಾದ್ರೆ, ಪ್ರಥಮ್ ಅವರು ಅರ್ಥವಿಲ್ಲದೆ ಹೇಳಿಕೆ ಬಗ್ಗೆ ಸರ್ಜಾ ಸರ್ ಡಿ ಬಾಸ್ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರಥಮ್ ಅವರ ಒಂದು ಹೇಳಿಕೆ ಅರ್ಥವಿಲ್ಲದಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಂಪ್ಲೇಂಟ್ ಕೊಡಿ, ಅವರ ವಿಚಾರಣೆ ಆಗಲಿ. ಸೊ ಅದನ್ನ ಬಿಟ್ಟು ಚಿಟ್ಕೆ ಹೊಡೆದ ಹಾಗೆ ಮಾತನಾಡಬಾರದು ಎಂಬುದಾಗಿ ಕೂಡ ಧ್ರುವ ಸರ್ಜಾ ಸರ್ ಅವರು ಹೇಳಿದ್ದಾರೆ. ಸೊ ಪ್ರಥಮ್ ಗೌರವವಿಲ್ಲದೆ ಮಾತನಾಡಿದ್ದಾರೆ. ಸೊ ನೋಡಿ, ಪ್ರಥಮ್ ಅವರು ಗೌರವವಿಲ್ಲದೆ ಮಾತನಾಡಿದ್ದಾರೆ. ಅವರ ಮಾತುಗಳು ಚಿಟಿಕಿ ಹೊಡೆದಂತೆ ಇದೆ ಅಂತೆ. ಸೊ ಧ್ರುವ ಸರ್ಜಾ ಅವರು ಹೇಳಿದಂತ ಮಾತು ಪ್ರಥಮ್ ಅವರ ಬಗ್ಗೆ, ಪ್ರಥಮ್ ಅವರು ಅರ್ಥವಿಲ್ಲದೆ ಗೌರವವಿಲ್ಲದೆ ಮಾತನಾಡ್ತಿದ್ದಾರೆ ಎಂಬುದಾಗಿ ಹೇಳ್ತಿದ್ದಾರೆ. ಸ್ನೇಹಿತರೆ, ನಾವು ನೆಕ್ಸ್ಟ್ ನೋಡಿದ್ರೆ ಇನ್ನೊಂದು ವಿಷಯ ಹೇಳಿದ್ದಾರೆ. ರಮ್ಯಾ ಮೇಡಮ್ ಅವರಿಗೆ ಯಾರು ಅಶ್ಲೀಲವಾದ ಮೆಸೇಜ್ ಅನ್ನ ಕಳಿಸಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕಾಗತ್ತೆ. ಈ ತರ ಯಾರು ಮಾಡಕ್ ಹೋಗಬಾರ್ದು ಎಂಬುದಾಗಿ ಕೂಡ ಧ್ರುವ ಸರ್ಜಾ ಸರ್ ಅವರು ಹೇಳಿದ್ದಾರೆ. ನೆಕ್ಸ್ಟ್ ನಾವು ನೋಡಿದ್ರೆ, ನಾನು ಪ್ರಥಮ್ ವಿಷಯದಲ್ಲಿ ದರ್ಶನ್ ಪರ ನಿಂತಿದ್ದೇನೆ ಎಂಬುದಾಗಿ ಧ್ರುವ ಸರ್ಜಾ ಸರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆಂದ್ರೆ ಪ್ರಥಮ್ ವಿಷಯದಲ್ಲಿ ಪ್ರಥಮ್ ಅವರು ಯಾವುದೇ ಒಂದು ಅರ್ಥವಿಲ್ಲದೆ ಒಂದು ಸಾಕ್ಷಿ ಇಲ್ಲದೆ ಬಂದು ಮಾತನಾಡ್ತಿದ್ದಾರೆ. ಸೊ ಇದಕ್ಕೆ ನಾನು ದರ್ಶನ್ ಪರ ನಿಂತಿದ್ದೇನೆ ಎಂಬುದಾಗಿ ಸ್ಪಷ್ಟವಾಗಿ ಧ್ರುವ ಸರ್ಜಾ ಸರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಹೌದು ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ಅಪ್ಡೇಟ್. ಏನಂದ್ರೆ, ಪ್ರಥಮ್ ಅವರು ಯಾವುದೇ ಅರ್ಥವಿಲ್ಲದೆ ಫ್ಯಾನ್ಸ್ ಆಗಲಿ ಡಿ ಬಾಸ್ ಅವರ ಬಗ್ಗೆ ಆಗಲಿ ಅವಹೇಳನ ಹೇಳಿಕೆ ಕೊಡ್ತಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಸೊ ರಮ್ಯಾ ಮೇಡಮ್ ಅವರಿಗೆ ಯಾರೆಲ್ಲ ಅಶ್ಲೀಲವಾದ ಮೆಸೇಜ್ ಕಳಿಸಿದಾರೋ ಅವರಿಗೂ ಕೂಡ ಶಿಕ್ಷೆ ಆಗ್ಬೇಕೆಂಬುದಾಗಿ ಧ್ರುವ ಸರ್ಜಾ ಸರ್ ಹೇಳಿದ್ದಾರೆ. ಸೊ ಪ್ರಥಮ್ ಅವರು ಕೂಡ ಗೌರವದಿಂದ ಮಾತನಾಡಬೇಕು, ಗೌರವದಿಂದ. ಸೊ ಅವರಿಗೆ ಯಾರು ಏನು ತೊಂದರೆ ಕೊಟ್ಟಿದ್ದಾರೋ ಅದನ್ನ ಕಂಪ್ಲೇಂಟ್ ಕೊಡಿ, ಅದನ್ನ ತಾಳ್ಮೆಯಿಂದ ಕಾಯಿರಿ ಎಂದು ಕೂಡ ಧ್ರುವ ಸರ್ಜಾ ಸರ್ ಅವರು ಹೇಳಿದ್ದಾರೆ. ಸೊ ಅಷ್ಟೇ ಅಲ್ಲ, ಪ್ರಥಮ್ ವಿಷಯದಲ್ಲಿ ನಾನು ದರ್ಶನ್ ಪರ ನಿಂತಿದ್ದೇನೆ, ದರ್ಶನ್ ಅವರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಎಂಬುದಾಗಿ ಧ್ರುವ ಸರ್ಜಾ ಸರ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.